ನಮಸ್ಕಾರ. ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಯಾವ ಬ್ಯಾಂಕಿನ ಎನ್ಆರ್ಐ ಗ್ರಾಹಕರು ಈಗ ಇಂಟರ್ನ್ಯಾಷನಲ್ ನಂಬರ್ ಬಳಸಿಯೂ ಯುಪಿಐ ಪೇಮೆಂಟ್ ಮಾಡಬಹುದು? ಮಾರುತಿಯನ್ನು ಹಿಂದಿಕ್ಕಿ ದೇಶದ ಅತಿ ಹೆಚ್ಚು ಮಾರಾಟವಾದ ಕಾರು ಯಾವುದು? ಈಗ ಭಾರತದ ಜಿಡಿಪಿ ಎಸ್ಟಿಮೇಟ್ ಎಷ್ಟಿದೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸಿನೆಸ್ ಸುದ್ದಿಯೂ ಕೂಡ ಇರುತ್ತೆ. ಬನ್ನಿ ಸುದ್ದಿಗಳ ಲಂಚ್ ಬಾಕ್ಸ್ ತೆರೆಯೋಣ. ಭಾರತದ ಜಿಡಿಪಿ 7.1% ವೇಗದಲ್ಲಿ ಬೆಳೆಯುತ್ತದೆ ಎಂದು ಅಂದಾಜಿಸಿದ ಇಂಡಿಯಾ ರೇಟಿಂಗ್ಸ್ ಮತ್ತು ರಿಸರ್ಚ್ ಅಂದರೆ INDRA ಭಾರತದ ಜಿಡಿಪಿಯ ಅಂದಾಜುಗಳನ್ನು ಹೆಚ್ಚಿಸಿದೆ. ಇಂಡಿಯಾ ರೇಟಿಂಗ್ಸ್ ಪ್ರಕಾರ ದೇಶದ ಜಿಡಿಪಿ 2025ರ ಹಣಕಾಸು ವರ್ಷದಲ್ಲಿ 7.1% ವೇಗದಲ್ಲಿ ಬೆಳೆಯುತ್ತದೆ. ಇಂಡಿಯಾ ರೇಟಿಂಗ್ಸ್ನ ಈ ಅಂದಾಜು ಭಾರತೀಯ ರಿಸರ್ವ್ ಬ್ಯಾಂಕ್ಗಿಂತ ಹೆಚ್ಚಾಗಿದೆ. ಜಿಡಿಪಿ 7% ವೇಗದಲ್ಲಿ ಬೆಳೆಯಲಿದೆ ಎಂದು RBI ಅಂದಾಜಿಸಿತ್ತು. ಸರ್ಕಾರಿ ಮತ್ತು ಖಾಸಗಿ ಹೂಡಿಕೆಯ ಸಹಾಯದಿಂದ ಈ ವೇಗದಲ್ಲಿ ಬೆಳವಣಿಗೆ ಕಾಣಲಿದೆ ಎಂದು ರೇಟಿಂಗ್ ಏಜೆನ್ಸಿ ಸೋಮವಾರ ಹೇಳಿದೆ. ಇಂಡಿಯಾ ರೇಟಿಂಗ್ಸ್ ತನ್ನ ಹಿಂದಿನ ವರದಿಯಲ್ಲಿ ಭಾರತದ ಜಿಡಿಪಿ 6.5% ದರದಲ್ಲಿ ಬೆಳೆಯುತ್ತದೆ ಎಂದು ಅಂದಾಜಿಸಿತ್ತು. ಆರ್ಥಿಕತೆಯಲ್ಲಿ ಸಕಾರಾತ್ಮಕವಾದ ಸಂಕೇತಗಳಿದ್ದರೂ ದೇಶೀಯ ಬಳಕೆ ಮತ್ತು ರಫ್ತು ವಲಯ ಎದುರಿಸುತ್ತಿರುವ ಸಮಸ್ಯೆಗಳು ಹಲವು ಅಡೆತಡೆಗಳನ್ನು ಎದುರಿಸಬಹುದು ಎಂದು ಹೇಳಿದೆ. ಹಣದುಬ್ಬರ ಮತ್ತು ವಿಶ್ವದ ಆರ್ಥಿಕ ಮತ್ತು ರಾಜಕೀಯ ಬಿಕ್ಕಟ್ಟು ಕೂಡ ರಫ್ತು ವಲಯಕ್ಕೆ ಸವಾಲಾಗಿದೆ. HPCL ಷೇರುದಾರರಿಗೆ ಬೋನಸ್ ಸೇರು. ಮೇ 9ರಂದು ನಿರ್ಧಾರ ತೆಗೆದುಕೊಳ್ಳಲಿದೆ ಕಂಪನಿ. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ HPCL ಹೂಡಿಕೆದಾರರಿಗೆ ಇಲ್ಲೊಂದು ಒಳ್ಳೆಯ ಸುದ್ದಿ ಇದೆ. ಕಂಪನಿ ಮೇ 9ರಂದು ಆಡಳಿತ ಮಂಡಳಿ ಸಭೆಯನ್ನು ನಡೆಸುತ್ತಿದ್ದು ಇದರಲ್ಲಿ ಬೋನಸ್ ಷೇರುಗಳನ್ನು ಕೊಡುವ ಬಗ್ಗೆ ನಿರ್ಧಾರ ಮಾಡಲಾಗುವುದು. ಅನುಮತಿ ಸಿಕ್ಕರೆ ಕಳೆದ 7 ವರ್ಷಗಳಲ್ಲಿ ಷೇರುದಾರರಿಗೆ ಕಂಪನಿ ನೀಡಿದ ಮೊದಲ ಬೋನಸ್ ಇದಾಗಿರಲಿದೆ. ಆದರೆ ಬೋನಸ್ ನೀಡುವ ರೆಕಾರ್ಡ್ ಡೇಟ್ ಇನ್ನೂ ನಿಗದಿಯಾಗಿಲ್ಲ. ಇದಕ್ಕೂ ಮೊದಲು HPCL 2016ರಲ್ಲಿ 2:1 ರೇಷಿಯೋದಲ್ಲಿ ಬೋನಸ್ ಷೇರು ಕೊಟ್ಟಿತ್ತು. ಅಂದರೆ ಪ್ರತಿ ಷೇರಿಗೆ 2 ಉಚಿತ ಷೇರುಗಳನ್ನು ಕೊಟ್ಟಿತ್ತು. 2017ರಲ್ಲೂ 1:2 ಅನುಪಾತದಲ್ಲಿ ಬೋನಸ್ ಷೇರು ಕೊಟ್ಟಿತ್ತು. NRIಗಳಿಗೆ ಇಂಟರ್ನ್ಯಾಷನಲ್ ನಂಬರ್ನಿಂದಲೂ UPI ಪೇಮೆಂಟ್ ಮಾಡುವ ಅವಕಾಶ. ಭಾರತದಲ್ಲಿ ಅನಿವಾಸಿ ಭಾರತೀಯರಿಗೆ ಒಂದು ಮಹತ್ವದ ಸುದ್ದಿ ಇದು. ಈಗ NRIಗಳು ಇಂಟರ್ನ್ಯಾಷನಲ್ ನಂಬರ್ನಿಂದಾನೂ UPI ಪೇಮೆಂಟ್ಸ್ ಮಾಡಬಹುದು. ICICI ಬ್ಯಾಂಕ್ ಈ ಅವಕಾಶವನ್ನು ಕಲ್ಪಿಸಿದೆ. ICICI ಬ್ಯಾಂಕ್ನ NRI ಗ್ರಾಹಕರು ತಮ್ಮ ಯುಟಿಲಿಟಿ ಬಿಲ್ಗಳನ್ನು ತಮ್ಮ NRO ಬ್ಯಾಂಕ್ ಖಾತೆಯಲ್ಲಿ ನೋಂದಾಯಿಸಿರುವ ಇಂಟರ್ನ್ಯಾಷನಲ್ ನಂಬರನ್ನು ಬಳಸಿಕೊಂಡು ಭಾರತದಲ್ಲಿನ ಬ್ಯಾಂಕ್ ಮತ್ತು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಗೆ ಪೇಮೆಂಟ್ಸ್ ಮಾಡಬಹುದು. ಮೊದಲು NRIಗಳಿಗೆ ಭಾರತೀಯ ಮೊಬೈಲ್ ಸಂಖ್ಯೆಯೇ ಬೇಕಾಗಿತ್ತು. ಈಗ ಅವರು ICICI ಮೊಬೈಲ್ ಪೇ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಮೂಲಕ UPI ಪೇಮೆಂಟ್ಸ್ ಮಾಡುವಾಗ ಇಂಟರ್ನ್ಯಾಷನಲ್ ನಂಬರ್ ಕೂಡ ಬಳಸಬಹುದು. ಬ್ಯಾಂಕ್ ಈ ಸೌಲಭ್ಯವನ್ನು 10 ದೇಶಗಳಲ್ಲಿ ಪ್ರಾರಂಭ ಮಾಡಿದೆ. USA, UK, UAE, ಕೆನಡಾ, ಸಿಂಗಾಪುರ, ಆಸ್ಟ್ರೇಲಿಯಾ, ಹಾಂಗ್ಕಾಂಗ್, ಓಮನ್, ಕತಾರ್ ಮತ್ತು ಸೌದಿ ಅರೇಬಿಯಾದಲ್ಲಿ ಈ ಸೌಲಭ್ಯವಿದೆ. ಬ್ಯಾಂಕಿನ NRI ಗ್ರಾಹಕರು ಈಗ ಯಾವ ಭಾರತೀಯ QR ಕೋಡನ್ನು ಬೇಕಾದರೂ ಸ್ಕ್ಯಾನ್ ಮಾಡಿ UPI ಪೇಮೆಂಟ್ ಮಾಡಬಹುದು. ಆಗಸ್ಟ್ನಿಂದ ದೇಶದಾದ್ಯಂತ BSNL 4G ಸೇವೆ. ಸಾರ್ವಜನಿಕ ವಲಯದ ಟೆಲಿಕಾಂ ಕಂಪನಿ BSNL ಈ ವರ್ಷದ ಆಗಸ್ಟ್ನಿಂದ ದೇಶದಾದ್ಯಂತ 4G ಸೇವೆಯನ್ನು ಪ್ರಾರಂಭಿಸಲಿದೆ. BSNLನ ಈ ಸೇವೆ ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನವನ್ನು ಆಧರಿಸಿರುತ್ತದೆ. ಈ ಸ್ವದೇಶಿ ತಂತ್ರಜ್ಞಾನವನ್ನು IT ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮತ್ತು ಟೆಲಿಕಾಂ ರಿಸರ್ಚ್ ಆರ್ಗನೈಜೇಷನ್ C.DOT ಸಹಭಾಗಿತ್ವದೊಂದಿಗೆ ಜಂಟಿಯಾಗಿ ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಬಳಸಿಕೊಂಡು BSNL ಪಂಜಾಬ್ನಲ್ಲಿ 4G ಸೇವೆಯನ್ನು ಪ್ರಾರಂಭಿಸಿದ್ದು ಸುಮಾರು 8 ಲಕ್ಷ ಗ್ರಾಹಕರು ಬಳಸುತ್ತಿದ್ದಾರೆ. BSNL ಅಧಿಕಾರಿಗಳು 4G ನೆಟ್ವರ್ಕ್ನಲ್ಲಿ ಸೆಕೆಂಡ್ಗೆ 40ರಿಂದ 45 MB ಗರಿಷ್ಠ ವೇಗ ಸಿಗುತ್ತದೆ ಎಂದು ಹೇಳಿದ್ದಾರೆ. ಪ್ರಾಯೋಗಿಕ ಹಂತದಲ್ಲಿ 700 ಮೆಗಾಹರ್ಟ್ಸ್ ಪ್ರೀಮಿಯಂ ಸ್ಪೆಕ್ಟ್ರಮ್ ಬ್ಯಾಂಡ್ನಲ್ಲಿ ಮತ್ತು 2100 ಮೆಗಾಹರ್ಟ್ಸ್ ಬ್ಯಾಂಡ್ನಲ್ಲಿ ಪ್ರಾರಂಭಿಸಲಾಗಿದೆ. ಟೆಸ್ಲಾದಲ್ಲಿ ಮತ್ತೆ ವಜಾ. ಪ್ರಮುಖ ಎಲೆಕ್ಟ್ರಿಕ್ ವಾಹನ ತಯಾರಕ ಕಂಪನಿ ಟೆಸ್ಲಾದಲ್ಲಿ ನೌಕರರ ಲೇ ಆಫ್ ಪರ್ವ ಮುಗಿಯುವ ಹಾಗೆ ತೋರ್ತಿಲ್ಲ. ಟೆಸ್ಲಾ CEO ಎಲಾನ್ ಮಸ್ಕ್ ತಮ್ಮ ಕಂಪನಿಯ ಜಾಗತಿಕ ಉದ್ಯೋಗಿಗಳಲ್ಲಿ 10% ನೌಕರರನ್ನು ವಜಾಗೊಳಿಸುವುದಾಗಿ ಇತ್ತೀಚೆಗೆ ಹೇಳಿದ್ರು. ಆದರೆ ಈಗ ಈ ಸಂಖ್ಯೆ ಇನ್ನೂ ಹೆಚ್ಚಾಗಿದೆ. ಸುಮಾರು 20% ಟೆಸ್ಲಾ ಉದ್ಯೋಗಿಗಳು ಕೆಲಸ ಕಳೆದುಕೊಳ್ಳುತ್ತಾರೆ ಎಂದು ಅನೇಕ ವರದಿಗಳು ಹೇಳಿವೆ. ಈ ವಾರಾಂತ್ಯದಲ್ಲಿ ಟೆಸ್ಲಾ ಇನ್ನೂ ಕೆಲವು ಉದ್ಯೋಗಿಗಳಿಗೆ ಲೇ ಆಫ್ ಬಗ್ಗೆ ಇಮೇಲ್ ಮೂಲಕ ಮಾಹಿತಿ ನೀಡಿದೆ. ಕಳೆದ ತಿಂಗಳು ಟೆಸ್ಲಾ ತನ್ನ ಇವಿ ಚಾರ್ಜಿಂಗ್ ವಿಭಾಗವನ್ನು ಕ್ಲೋಸ್ ಮಾಡಿತ್ತು. ಕಂಪನಿಯು ಸುಮಾರು 500 ಜನರ ತಂಡದ ಜೊತೆಗೆ 2 ಹಿರಿಯ ಅಧಿಕಾರಿಗಳಿಗೆ ಮನೆಯ ದಾರಿ ತೋರಿಸಿದೆ.
ಟೆಕ್ಸಾಸ್, ಕ್ಯಾಲಿಫೋರ್ನಿಯಾ, ನೆವಾಡಾ ಮತ್ತು ನ್ಯೂಯಾರ್ಕ್ನಲ್ಲಿರುವ ಕಚೇರಿಗಳಿಂದ ಸುಮಾರು 6,700 ಉದ್ಯೋಗಿಗಳನ್ನು ವಜಾಗೊಳಿಸುವುದಾಗಿ ಟೆಸ್ಲಾ ಕಳೆದ ತಿಂಗಳು ಹೇಳಿದೆ. ಇನ್ನು ಮುಂದೆ ದೇಶದ ಅತಿ ಹೆಚ್ಚು ಮಾರಾಟವಾಗುವ ಕಾರು ಮಾರುತಿಯದ್ದಾಗಿರುವುದಿಲ್ಲ. ದೇಶದ ಅತಿದೊಡ್ಡ ಕಾರು ಕಂಪನಿ ಮಾರುತಿ ಸುಜುಕಿ ಇದೀಗ ಅತ್ಯಂತ ಜನಪ್ರಿಯ ಕಾರು ಎಂಬ ಬಿರುದನ್ನು ಕಳೆದುಕೊಂಡಿದೆ. ಟಾಟಾ ಮೋಟಾರ್ಸ್ ಈ ರೇಸ್ನಲ್ಲಿ ಗೆದ್ದಿದೆ. ಭಾರತೀಯ ಕಾರು ಉದ್ಯಮದಲ್ಲಿನ ಅತಿದೊಡ್ಡ ಸ್ಥಿತ್ಯಂತರದಲ್ಲಿ ಇದು ಮಹತ್ವದ್ದು. ಟಾಟಾದ ಮಿನಿ SUV ಪಂಚ್ ದೇಶದ ಅತಿ ಹೆಚ್ಚು ಮಾರಾಟವಾಗುವ ಮಾಡೆಲ್ ಎಂಬ ಹೆಗ್ಗಳಿಕೆ ಪಡೆದಿದೆ. ಇದು ಮಾರುತಿಯ ಜನಪ್ರಿಯ ಮಾಡೆಲ್ಗಳಾದ ವ್ಯಾಗನಾರ್, ಸ್ವಿಫ್ಟ್ ಮತ್ತು ಬ್ರಿಜಾವನ್ನು ಹಿಂದಿಕ್ಕಿದೆ. ಮಾರ್ಚ್ 2024ರಲ್ಲಿ ಪಂಚ್ ಮೊದಲ ಬಾರಿಗೆ ಈ ಸಾಧನೆ ಮಾಡಿದೆ. ಮಾರ್ಚ್ನಲ್ಲಿ ಒಟ್ಟು 17,547 ಯೂನಿಟ್ ಪಂಚ್ ಮಾರಾಟವಾಗಿದ್ದರೆ ವ್ಯಾಗನಾರ್ 16,368 ಯೂನಿಟ್ ಮಾರಾಟವಾಗಿದೆ. ವ್ಯಾಗನಾರ್ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳುವಂತಾಗಿದೆ. ಹ್ಯುಂಡೈನ SUV ಕ್ರೇಟಾ 2ನೇ ಸ್ಥಾನದಲ್ಲಿದ್ದು ಒಟ್ಟು 16,458 ಯೂನಿಟ್ ಮಾರಾಟವಾಗಿದೆ. ಇದಿಷ್ಟು ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆ ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆ್ಯಪ್. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.